ಬಾರಿ ಟಿ20 ವಿಶ್ವಕಪ್ ಟೀಮ್ ಇಂಡಿಯಾ ಗೆದ್ದಾಗಿದೆ. ಆದರೆ ಟಿ20 ಆಟ ಅಂದ್ರೇನೆ ಹೊಡಿಬಡಿ, ಫುಲ್ ಎಂಟರ್ಟೈನ್ಮೆಂಟ್. 20 ಓವರ್ಗಳಲ್ಲಿ ಬ್ಯಾಟರ್ಗಳ ಸಾಮರ್ಥ್ಯ, ಬ್ಯಾಟರ್ಗಳ ಪವರ್ ಹಿಟ್ಟಿಂಗ್ 6-4ಗಳನ್ನು ನೋಡೋದೇ ಮಜಾ. ಈ ಬಾರಿ ಟಿ20 ವಿಶ್ವಕಪ್ ನೋಡಿದವರಿಗೆ ಈ ಮಜಾ ಸಿಕ್ಕಿದ್ದು ತುಂಬಾನೇ ಕಡಿಮೆ. ಹೊಡಿಬಡಿ ಆಟದಲ್ಲಿ 6-4 ಬಿಡಿ, ಒಂದೊಂದು ರನ್ ಗಳಿಸೋಕ್ಕೂ ಕೂಡ ಬ್ಯಾಟರ್ಗಳು ಒದ್ದಾಡ್ತಿದ್ರು. ಅವ್ರು ಪಟ್ಟಿರೋ ಶ್ರಮ ಅಷ್ಟಿಷ್ಟಲ್ಲ. ಇದಕ್ಕೆ ಮೇನ್ ರೀಸನ್ ಸ್ಟೇಡಿಯಂ ಅನ್ನೋದ್ರಲ್ಲಿ ನೋ ಡೌಟ್. ಕೊನೆಗೂ ಪ್ರೇಕ್ಷಕರು ಏನೆಲ್ಲ ಬೈಕೊಂಡಿದ್ದಾರೋ ಅದೇ ನಿಜವಾಗಿದೆ. ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ಜಂಟಿ ಆತಿಥ್ಯದಲ್ಲಿ ನಡೆದಿದ್ದ ಟಿ20 ವಿಶ್ವಕಪ್ ಟೂರ್ನಿ ನಡೆದ ಪಿಚ್ಗಳಿಗೆ ಐಸಿಸಿ ರೇಟಿಂಗ್ ಕೊಟ್ಟಿದೆ. ಅದರಲ್ಲಿ 3 ಪಿಚ್ಗಳಿಗೆ ಸಿಕ್ಕಿದ್ದು ಕಳಪೆ ರೇಟಿಂಗ್. ಯಾವ ಪಿಚ್ ಹೇಗಿತ್ತು, ಐಸಿಸಿ ಹೇಳಿದ್ದೇನು ಅನ್ನೋದನ್ನೇ ಹೇಳ್ತೇನೆ ನೋಡಿ. ಟಿ20 ವಿಶ್ವಕಪ್ ಮುಕ್ತಾಯವಾಗಿ 2 ತಿಂಗಳೇ ಆಗಿದೆ. ಇದಾದ ಬಳಿಕ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಪಿಚ್ ರೇಟಿಂಗ್ಗಳನ್ನು ಬಿಡುಗಡೆ ಮಾಡಿದೆ. ಎಲ್ಲ 52 ಪೂರ್ಣಗೊಂಡ ಪಂದ್ಯಗಳನ್ನು ಒಳಗೊಂಡಿರುವ ವರದಿಯಲ್ಲಿ 3 ಪಂದ್ಯಗಳ ಪಿಚ್ಗಳನ್ನು ಅತೃಪ್ತಿಕರ ಎಂದು ಪರಿಗಣಿಸಲಾಗಿದೆ. ಸೂಪರ್ 8 ಹಂತದ ಪಂದ್ಯಗಳನ್ನು ಆಯೋಜನೆ ಮಾಡಿದ್ದ ನ್ಯೂಯಾರ್ಕ್ನ ನಸೌ ಕೌಂಟಿ ಕ್ರಿಕೆಟ್ ಸ್ಟೇಡಿಯಂ ಪಿಚ್ ಅನ್ನು ಅತ್ಯಂತ ಕೆಟ್ಟ ಪಿಚ್ ಎಂದು ಪರಿಗಣಿಸಲಾಗಿದೆ. ಇಲ್ಲಿ ನಡೆದಿದ್ದ ಶ್ರೀಲಂಕಾ ಮತ್ತು ದಕ್ಷಿಣ ಆಫ್ರಿಕಾ, ಭಾರತ ಮತ್ತು ಐರ್ಲೆಂಡ್ ಪಂದ್ಯಗಳ ಪಿಚ್ಗಳನ್ನು ಅತೃಪ್ತಿಕರ ಎಂದು ಐಸಿಸಿ ರೇಟಿಂಗ್ ನೀಡಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಶ್ರೀಲಂಕಾ 77 ರನ್ಗಳಿಗೆ ಆಲ್ಔಟ್ ಆಗಿದ್ದರೆ ಭಾರತದ ವಿರುದ್ಧ ಐರ್ಲೆಂಡ್ ಕೇವಲ 96 ರನ್ ಗಳಿಸಿತ್ತು. ಈ ಸ್ಟೇಡಿಯಂನ ಪಿಚ್ನಲ್ಲಿ ಗರಿಷ್ಠ ರನ್ ದಾಖಲಾದುದು 137 ರನ್. ಕೆನಡಾ ಮತ್ತು ಐರ್ಲೆಂಡ್ ವಿರುದ್ಧ ಈ ಮೊತ್ತ ದಾಖಲಾಗಿತ್ತು. ಇನ್ನು ವೆಸ್ಟ್ ಇಂಡೀಸ್ನ ಟ್ರಿನಿಡಾಡ್ ಪಿಚ್ನಲ್ಲಿ ನಡೆದಿದ್ದ ದಕ್ಷಿಣ ಆಫ್ರಿಕಾ ಮತ್ತು ಅಫ್ಘಾನಿಸ್ತಾನ ನಡುವಿನ ಸೆಮಿಫೈನಲ್ ಪಂದ್ಯವನ್ನು ಕೂಡ ಅತೃಪ್ತಿಕರ ಎಂದೇ ಪರಿಗಣಿಸಲಾಗಿದೆ. ನಸೌ ಕೌಂಟಿ ಸ್ಟೇಡಿಯಂನಲ್ಲಿನ ಪಿಚ್ ಬಗ್ಗೆ ಟೀಂ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ, ಕೋಚ್ ಆಗಿದ್ದ ರಾಹುಲ್ ದ್ರಾವಿಡ್ ಅವರೇ ಅಂದೇ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇದು ಕ್ರಿಕೆಟ್ ಆಡೋಕೆ ಸೂಕ್ತವಾಗಿಲ್ಲ ಎಂದು ಕೂಡ ಹೇಳಿದರು. ಜೊತೆಗೆ ಭಾರತ ಐರ್ಲೆಂಡ್ ಪಂದ್ಯದ ವೇಳೆ ನಾಯಕ ರೋಹಿತ್ ಶರ್ಮಾ ಅವರು ಇಂಜುರಿ ಸಮಸ್ಯೆಗೂ ಕೂಡ ಒಳಗಾಗಿದ್ದರು.